ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಒಂದು ಐತಿಹಾಸಿಕ ಕೋಟೆಯನ್ನು ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಕೋಟೆ ಹೇಗಿದೆ ನೋಡೋಣ ಬನ್ನಿ. ಇದು ರೋಡ್ಸಲ್ಲಿ ಏನು ತೋರಿಸ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀರಾ? ಇದು ಎಲ್ಲ ಮಿಲ್ಟ್ರಿ ಏರಿಯಾ ಅಂತೆ. ಇಲ್ಲಿ ಮಿಲ್ಟ್ರಿ ಟ್ರೈನಿಂಗ್ ಆಗಿರ್ಬೋದು, ಮಿಲ್ಟ್ರಿಗೆ ಸಂಬಂಧಪಟ್ಟಂತಹ ಕ್ವಾರ್ಟರ್ಸು, ಆಮೇಲೆ ತುಂಬ ಚೆನ್ನಾಗಿತ್ತು. ಹಾಗೆ ಇಂಡಿಯಾ ಫ್ಲ್ಯಾಗ್ದಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇಮೇಜ್ ಮಾಡಿದ್ದಾರೆ ಅಂತ ಇದನ್ನು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಗೋಲ್ಕೊಂಡ ಫೋರ್ಟ್ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಗೋಲ್ಕೊಂಡ ಫೋರ್ಟ್ ಯಾರೆಲ್ಲ ನೋಡಿದ್ದೀರಾ ಹಾಗೆ ಕಮೆಂಟ್ ಮಾಡಿ. ನಾವು ಗೋಲ್ಕೊಂಡ ಫೋರ್ಟ್ಗೆ ರೀಚ್ ಆದಾಗ 11 o'clock ಆಗಿತ್ತು ನೋಡಿ. ಅಲ್ಲಿ ಗೋಲ್ಕೊಂಡ ಫೋರ್ಟ್ಗೆ ಬಂದ್ವಿ. ಏನಂದರೆ ಗೋಲ್ಕೊಂಡ ಫೋರ್ಟು ತುಂಬ ರೀಚ್ ಆಗೋಷ್ಟರಲ್ಲಿ ಬಿಸಿಲು ಸ್ಟಾರ್ಟ್ ಆಗಿತ್ತು. ಬಟ್ ಒಳಗಡೆ ಏನಂದರೆ ಫುಡ್ ಎಲ್ಲ ಏನು ತೊಗೊಳ್ಳೋ ಹೋಗಂಗಿಲ್ಲ. ಜಸ್ಟ್ ಏನಂದರೆ ನಾವು ನೀರಿನ ಬಾಟ್ಲೆಲ್ಲ ಅಲೋ ಮಾಡ್ತಾಯಿದ್ರು ಅಷ್ಟೇ. ಬಟ್ ಇಲ್ಲಿ 25 rupees ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಗೋಲ್ಕೊಂಡ ಫೋರ್ಟು ಒಳಗಡೆ ಎಲ್ಲ ಈ ಥರ ಎಲ್ಲ ಆಗಿದೆ. ಬಟ್ ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಗೋಲ್ಕೊಂಡದ ಮೇನ್ ಗೇಟು ಒಳಗಡೆ. ಇಲ್ಲಿ ಮೇನ್ ಗೇಟ್ ಒಳಗಡೆ ಹೋದ ತಕ್ಷಣ ಒಂದು ಪತ್ತೆ ದರ್ವಾಜ ಅಂತ ಬರುತ್ತೆ. ಪತ್ತೆ ದರ್ವಾಜ ಅಂದರೆ ಇಲ್ಲಿ ಕೆಳಗಡೆ ಒಂದಿಷ್ಟು ಪ್ಲೇಸಲ್ಲಿ ನಿಂತ್ಕೊಂಡು ನಾವು ಕ್ಲಾಪ್ಸ್ ಹಾಕಿದರೆ ಅದು ಬೆಟ್ಟದ ಮೇಲೆ ತುದಿವರೆಗೂ ಕೂಡ ಆ ಸೌಂಡ್ ಕೇಳಿಸ್ತತೆ. ಆ ರೀತಿ ಮಾಡಿದ್ದಾರೆ. ಬಟ್ ಇಲ್ಲಿ ಎಲ್ಲ ಕಡೆನೂ ಆ ಥರ ಮಾಡಿಲ್ಲ. ಕೆಲವೊಂದು ಕಡೆ ಅವರು ತಾವೇ ಪ್ಲ್ಯಾನ್ ಮಾಡಿಕೊಂಡು ಆ ಥರ ಕ್ಲಾಪ್ಸ್ ಹಾಕಿದರೆ ಕೇಳೋ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಕನ್ಸ್ಟ್ರಕ್ಷನ್ ಅಂದರೆ ಕಟ್ಕೊಂಡಿದ್ದಾರೆ ಕೋಟೆಯನ್ನು. ಇದು 7 kilometer ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳ್ತಾರೆ. ಮತ್ತು ಬೇರೆಯವರು ಅಟ್ಯಾಕ್ ಮಾಡಬಾರ್ದು ಅಂತ ಹೊರಗಡೆಯಿಂದ 3 ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಮೇನಾಗಿ ಗೋಲ್ಕೊಂಡ ಅಂತ ಹೆಸರು ಬರಲು ಕಾರಣ ಏನಂದರೆ, ಈ ಬೆಟ್ಟದ ಕೊಂಡ ಅಂತಂದರೆ ಬೆಟ್ಟ ಅಂತೆ. ಅದು ಬೆಟ್ಟದ ಮೇಲೆ ಒಬ್ಬ ಗೊಲ್ಲ ಅನ್ನೋ ವ್ಯಕ್ತಿ ಹಸು ಮೇಯಿಸಲು ಬರ್ತಾ ಇದ್ದಂತೆ. ಅವನಿಗೆ ಒಂದಿನ ಏನಾಗುತ್ತೆ ಅಂದರೆ ಅಲ್ಲಿ ದೇವರ ಮೂರ್ತಿ ಸಿಗತ್ತೆ ಅಂತೆ. ಆ ಗೊಲ್ಲನಿಗೆ ಒಂದು ಮೂರ್ತಿ ಸಿಕ್ಕಾಗ ಆಗ ಈ ಫೋರ್ಟನ್ನು ಆಳುವಂತಹ ರಾಜ ಯಾರು ಅಂದರೆ ಕಾಕತೀಯ ರಾಜ. ಆವಾಗ ರಾಜಭಾರ ಮಾಡ್ತಾಯಿದ್ರು. ಕಾಕತೀಯ ರಾಜ 13ನೇ ಶತಮಾನದಲ್ಲಿ ರಾಜಭಾರ ಮಾಡ್ತಾಯಿದ್ರು. ಇದು ಅವನ ಕಾಲದಲ್ಲಿ ಇದು ಮಣ್ಣಿನ ಕೋಟೆಯಾಗಿ ನಿರ್ಮಾಣ ಮಾಡಿಕೊಂಡು ರಾಜಭಾರ ಮಾಡ್ತಾಯಿದ್ದ. ಆ ರಾಜ ಏನು ಮಾಡ್ತಾನೆ ಅಂದರೆ ಆ ಮೂರ್ತಿ ಸಿಕ್ಕಂಥ ಮೂರ್ತಿಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ಇಲ್ಲಿ. ಈ ಕಾಕತೀಯ ರಾಜನ ಅದಕ್ಕೋಸ್ಕರ ಇಲ್ಲಿ ಗೋಲ್ಕೊಂಡ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಈ ಕಾಕತೀಯ ರಾಜಭಾರನ ನಂತರ ಏನಾಗುತ್ತೆ ಅಂದರೆ ಬಹಮನಿ ಸುಲ್ತಾನರು ಅಟ್ಯಾಕ್ ಮಾಡ್ಕೋತಾರೆ. ಆ ಬಹಮನಿ ಸುಲ್ತಾನರು ಮತ್ತು ಕುತುಬ್ ಶಾಹಿಗಳು ಇದನ್ನು ವಶಪಡಿಸಿಕೊಂಡು ಗ್ರಾನೈಟನ್ನಾಗಿ ಈ ಕೋಟೆಯನ್ನು ಗ್ರಾನೈಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ವಿಸ್ತರಣೆ ಮಾಡಿಕೊಂಡು ಅವರು ಆಳ್ವಿಕೆಯನ್ನು ನಡೆಸ್ತಾರೆ. ತುಂಬ ಭದ್ರಕೋಟೆಯನ್ನಾಗಿ ಮಾಡ್ಕೋತಾರೆ. ಯಾರಂದರೆ ಇವರು ಕುತುಬ್ ಶಾಹಿಗಳು ಇದನ್ನು ತಮಗೆ ಬೇಕಾದಂತಹ ಅರಮನೆಗಳಾಗಿರ್ಬೋದು, ಒಳಗಡೆ ಹಾಗೆ ಮಸೀದಿಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಬೇರೆಯವರು ಅಟ್ಯಾಕ್ ಮಾಡಿದಾಗ ನಾವು ಯಾವ ರೀತಿ ಅಂದರೆ ಅವರಿಂದ ನಮ್ಮ ಕೋಟೆಯನ್ನು ಅಟ್ಯಾಕ್ ಮಾಡಿದರೂ ಕೂಡ ಅವರು ನಮ್ಮ ಕೋಟೆಯನ್ನು ಬಲಪಡಿಸ್ಕೊಂಡು ಒಳಗಡೆ ಬರಬಾರ್ದು, ಆಕ್ರಮಣ ಮಾಡ್ಕೊಂಡು ಒಳಗಡೆ ಬರಬಾರ್ದು ಅನ್ನೋ ಥರ ಅವರು ಇನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತಾರೆ. ಅಂದರೆ ಇದನ್ನು ಬಿಲ್ಡ್ ಮಾಡ್ಕೊಂಡಿರ್ತಾರೆ ಆಗಿನ ಶಾಹಿಗಳು. ಇಲ್ಲಿ ಏನಂದರೆ ತುಂಬ ಫೇಮಸ್ ಅಂದರೆ ಇಲ್ಲಿ ವಜ್ರ ವ್ಯಾಪಾರ ಎಲ್ಲ ನಡೀತಾ ಇರುತ್ತೆ. ಹಾಗೆ ಕೊಹಿನೂರು ವಜ್ರ ಕೂಡ ಇಲ್ಲೇ ಸಿಕ್ಕಿರೋದು ಅದು ಕೂಡ. ಮತ್ತು ಇಲ್ಲಿ ನೃತ್ಯ ಮಾಡೋರಿಗಾಗಿರ್ಬೋದು, ಸೈನಿಕರಿಗಾಗಿರ್ಬೋದು, ಸೇವಕರಿಗಾಗಿರ್ಬೋದು ಸಪ್ರೇಟ್ ಆಗಿರುವಂತಹ ರೂಮ್ಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಮೇನ್ ಅಂದರೆ ಅಬ್ದುಲ್ ಶಾಹಿ ಅನ್ನೋ ಒಬ್ಬ ರಾಜ ಏನು ಮಾಡ್ತಾನೆ ಅಂದರೆ ಇಲ್ಲಿ ನೃತ್ಯ ಮಾಡಲು ಮತ್ತು ಸಂಗೀತ ಅಂದರೆ ಸಂಗೀತ ಹಾಡು ಹೇಳುವಂಥ ಹಾಡುಗಾರ್ತಿಯರಿಗೆ
ದಿನ ಅದು ಈವ್ನಿಂಗ್ ಟೈಮಲ್ಲಿ ಇರುತ್ತೆ. ಅಲ್ಲಿ ಇರುವಂಥ ಇಬ್ಬರು ನೃತ್ಯ ಮತ್ತು ಸಂಗೀತಗಾರತಿ ಅಕ್ಕ ತಂಗಿಯರು ಯಾರಂದರೆ ತಾರಾಮತಿ ಮತ್ತು ಪ್ರೇಮಾವತಿ. ತಾರಾಮತಿ ನೃತ್ಯ ಮಾಡೋಳಾಗಿರ್ತಾಳೆ. ಇವಳಿಗೆ ಅಬ್ದುಲ್ ಕುತುಬ್ ಶಾಹಿ ಅನ್ನೋನು ಮನಸೋತು ಅವಳನ್ನು ಪ್ರೀತಿ ಮಾಡಲು ಶುರು ಮಾಡ್ತಾನೆ. ಅವಳಿಗೆ ಅದನ್ನು ಹೇಳ್ತಾನೆ ಕೂಡ ಅವನು. ಆವಾಗ ಅವಳು ಕೂಡ ಒಪ್ಕೋತಾಳೆ. ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಅರಮನೆಯಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಆ ತಾರಾಮತಿಗೆ ಮತ್ತು ಅವಳ ತಂಗಿಗೆ ಸಿಗ್ತಾ ಇರುತ್ತೆ. ಬಟ್ ಅಲ್ಲಿರೋರಿಗೆ ಕೆಲವೊಂದಿಷ್ಟು ಜನರಿಗೆ ಅದು ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ರಾಜನಿಂದ ಅವಳನ್ನು ದೂರ ಮಾಡಲು ಅವಳನ್ನ ಕಿಡ್ನ್ಯಾಪ್ ಮಾಡ್ತಿರ್ತಾರೆ. ಬಟ್ ಅವಳಿಗೆ ಏನೋ ಇಲ್ಲಿ ರಾಜ್ಯದಲ್ಲಿ ಇರಬಾರ್ದು, ಈ ಪೋರ್ಟ್ ಅಂದರೆ ಅರಮನೆಯಲ್ಲಿ ಇರಬಾರ್ದು ಅಂತ ಅವಳನ್ನ ಕಿಡ್ನ್ಯಾಪ್ ಮಾಡಲು ಪ್ರಯತ್ನ ಮಾಡ್ತಾರೆ. ಬಟ್ ಅದು ರಾಜನಿಗೆ ಗೊತ್ತಾಗುತ್ತೆ. ಆವಾಗ ಅವನು ಏನು ಮಾಡ್ತಾನೆ, ಈ ಥರ ಎಲ್ಲ ಆಗೋದು ಬೇಡ ಅಂತ ಅವಳನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆವಾಗ ಅವಳು ಕೂಡ ಒಪ್ಕೋತಾಳೆ. ಬಟ್ ಇನ್ನೇನು ಮದುವೆ ಫಿಕ್ಸ್ ಆಗಿರುತ್ತೆ. ಬಟ್ ಇನ್ನೂ ಸ್ವಲ್ಪ ದಿನದಲ್ಲಿ ಮದುವೆ ಆಗೋ ಅನ್ನಷ್ಟರಲ್ಲಿ ಅವಳು ಸಾವನ್ನಪ್ಪುತ್ತಾಳೆ. ಇದೇ ಅರಮನೆಯಲ್ಲಿ ಸಾವನ್ನಪ್ತಾಳೆ. ಆವಾಗ ರಾಜನಿಗೆ ತುಂಬ ಏನಂದರೆ ಅವಳು ಸಾವನ್ನಪ್ಪಿದ ನಂತರ ಅವನಿಗೆ ತುಂಬ ಫೀಲ್ ಮಾಡ್ಕೋತಾನೆ. ಅಂದರೆ ಯಾಕೆ ಹೀಗಾಯಿತು ಅಂತ ಸ್ವಲ್ಪ ದಿನ ರಾಜ್ಯಭಾರ ಮಾಡೋದನ್ನೇ ಬಿಟ್ಬಿಡ್ತಾನೆ. ಬಟ್ ಅವಳ ಸಾವು ಹೇಗಾಯಿತು ಅಂತ ಕಂಡುಹಿಡಿಯಲು ತುಂಬ ಪ್ರಯತ್ನ ಪಡ್ತಾನೆ. ಬಟ್ ಅದು ನಿಖರವಾಗಿ ಮಾಹಿತಿ ಏನೋ ಆಗೋದೇ ಇಲ್ಲ. ಬಟ್ ಅಲ್ಲಿ ಅಬ್ದುಲ್ ಶಾಹಿಗಳು ಯಾವ ರೀತಿ ಮಣ್ಣು ಹೊಂದಿದಾಗ ಮಣ್ಣು ಮಾಡ್ತಾರೆ, ಅದೇ ರೀತಿ ಅವಳಿಗೂ ಕೂಡ ಆ ರೀತಿ ಮಸೀದಿ ಎಲ್ಲ ಕಟ್ಟಿ ಮಣ್ಣು ಮಾಡ್ತಾರೆ. ಬಟ್ ಅವಳಿಗೂ ಆಸೆ ಇರುತ್ತಲ್ವ, ಬಟ್ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಇನ್ನೂ ಹೇಳ್ತಾರೆ. ಬಟ್ ನೈಟ್ ಟೈಮಲ್ಲೆಲ್ಲ ಗೆಜ್ಜೆ ಸೌಂಡು ಆ ಥರ ಈ ಥರ ಎಲ್ಲ ಕೇಳುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಏನೋ ಗೊತ್ತಿಲ್ಲ ನನಗೆ. ಬಟ್ ಅಬ್ದುಲ್ ಶಾಹಿ ನಂತರ ಮೊಘಲ್ ಚಕ್ರವರ್ತಿ ಔರಂಗಜೇಬನು ಅಟ್ಯಾಕ್ ಮಾಡ್ತಾನೆ. ಮೊದಲ ಸಲ ಅಟ್ಯಾಕ್ ಮಾಡಿದಾಗ ಆವಾಗ ಅವನಿಗೆ ಇದನ್ನು ಕೋಟೆಯನ್ನು ವಶಪಡಿಸಿಕೊಳ್ಳಲು ಆಗೋದಿಲ್ಲ. ಯಾಕಂದರೆ ಅಲ್ಲಿ ಆ ಥರ ಎಲ್ಲ ಭದ್ರಕೋಟೆ ಎಲ್ಲ ಮಾಡಿರ್ತಾರೆ ಆ ಶಾಹಿಗಳು. ಅವನು ಸತತ 8 ತಿಂಗಳ ಕಾಲ ಮುತ್ತಿಗೆ ಹಾಕ್ತಾನೇ ಇರ್ತಾನೆ. ಕೊನೆಗೆ ಒಂದಿನ 1687ರಲ್ಲಿ ಔರಂಗಜೇಬನ ವಶವಾಗುತ್ತೆ ಈ ಕೋಟೆ. ಆವಾಗ ಅಬ್ದುಲ್ ಶಾಹಿಗಳದ್ದು ಆಳ್ವಿಕೆ ಅಂತ್ಯ ಆಗುತ್ತೆ. ಆವಾಗ ಔರಂಗಜೇಬನು ಕಂಟಿನ್ಯೂ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.